ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ಏನಂದ್ರೆ MBBS ಸ್ಟೇ ವೇಕೆನ್ಸಿ ರೌಂಡಿಂದ ಏನೈತಲ್ಲ ಫೈನಲ್ ರಿಸಲ್ಟ್ ಬಂದೈತಿ. ಮತ್ತು BDSದು ಸ್ಟೇ ವೇಕೆನ್ಸಿ ರೌಂಡಿಂದ ಏನೈತಲ್ಲ ಫೈನಲ್ ರಿಸಲ್ಟ್ ಬಂದೈತಿ. ನೀವೇನೈತಲ್ಲ KE ವೆಬ್ಸೈಟ್ದಾಗ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಕೊಟ್ಟಾರು ಡೆಂಟಲ್ದು ಬಂದೈತಿ. ಮತ್ತು MBBSದು ಏನೈತಲ್ಲ ತಾತ್ಕಾಲಿಕವಾಗಿ ಬಂದೈತಿ. ಇನ್ನೊಂದು ಏನು ಅಪ್ಡೇಟ್ ಅಂದ್ರೆ BAMS 4ನೇ ಸ್ಟೇ ವೇಕೆನ್ಸಿ ರೌಂಡಿಂದ ಏನೈತಲ್ಲ NCSMದಿಂದ ಏನೈತಲ್ಲ 20ನೇ ತಾರೀಕು ಡಿಸೆಂಬರ್ 20th ಏನೈತಲ್ಲ ಕೊಟ್ಟಾರು. ಅದ್ರ ಸಂಬಂಧನ ಈಗ ಲಾಸ್ಟಿಗೆ ಏನಂದ್ರೆ 12ನೇ ತಾರೀಕು ಮಟ್ಟ ಇತ್ತು. ಈಗ ಏನೈತಲ್ಲ ಡಿಸೆಂಬರ್ 20 ಆಗೈತಿ. ಅದಕ್ಕೋಸ್ಕರನ ಸ್ಟೇ ವೇಕೆನ್ಸಿ ರೌಂಡನ್ನ ಏನಂದ್ರೆ KE ಸ್ಟಾರ್ಟ್ ಮಾಡೋದೈತಿ. ಅದರ ಹಿನ್ನೆಲೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಅವ್ರು ಏನೈತಲ್ಲ ತಮ್ಮ ಎಲ್ಲ ದಾಖಲಾತಿಗಳನ್ನು ತಕೊಂಡು ಮತ್ತೇನೈತಲ್ಲ DD ತಕೊಂಡು ಸಂಪೂರ್ಣ ಶುಲ್ಕದ DD ಯಾರಿಗಂದ್ರೆ ಕಾರ್ಯನಿರ್ವಾಹಕ ಮತ್ತು KE ಬೆಂಗಳೂರು ಅಂಥೇಳಿ ಇದನ್ನು ಮಾಡ್ಕೊಂಡು ದಿನಾಂಕ 17ನೇ ತಾರೀಕು ಏನೈತಲ್ಲ ಮಧ್ಯಾಹ್ನ 11ರಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಖುದ್ದಾಗಿ KE ಆಫೀಸ್ನಲ್ಲಿ ಏನು ಹೋಗಿಲ್ಲ ತಾವು ಎಂಟ್ರಿ ಮಾಡ್ಕೋಬೇಕು. 17ನೇ ತಾರೀಕಿಂದ ಈವ್ನಿಂಗ್ ಮತ್ತು 18ನೇ ತಾರೀಕು ಮುಂಜಾನೆ 11ರವರೆಗೂ ಏನೈತಲ್ಲ ನೀವು ಏನೈತಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಮೂಲ ದಾಖಲಾತಿಗಳು ಇಲ್ಲದಿರುವಲ್ಲಿ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಅಂತಂದರು. ಒರಿಜಿನಲ್ ಡಾಕ್ಯುಮೆಂಟ್ ಇರಲಿಲ್ಲ ಅಂದ್ರೆ ಅಲ್ಲೇನೈತಲ್ಲ ಅಲೌ ಮಾಡಂಗಿಲ್ಲ ಅಂತ ಹೇಳ್ಯಾರು. UG NEET ಯಾರೆಲ್ಲ ಕ್ವಾಲಿಫೈ ಆಗಿರಲ್ಲ ಅವ್ರೇನಂದ್ರೆ ಇದನ್ನು KE ಆಫೀಸಿಗೆ ವಿಸಿಟ್ ಮಾಡಿ ಅಲ್ಲೇನೈತಲ್ಲ ನೋಂದಾಯಿಸಿಕೊಳ್ಳಬೇಕಂತ ಹೇಳ್ಯಾರು. ತಮ್ಮ ಮೂಲ ದಾಖಲಾತಿಗಳನ್ನೆಲ್ಲ ತಗೊಂಡು ಇದಕ್ಕೆ KE ಆಫೀಸಿಗೆ ಹೋಗ್ಬೇಕಂದರು. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಅವ್ರೇನೈತಲ್ಲ KE ಆಫೀಸಿಗೆ ಹೋಗ್ರಿ ಮತ್ತು ಫೀಸನ್ನು DD ತೆಗೆಸ್ಕೊಂಡು ಕಂಪ್ಲೀಟಾಗಿ ಹೋಗ್ರಿ. ಇನ್ನೂ KEದಿಂದ ಯಾವುದೇ ಬ್ರೋಚರ್ ರಿಲೀಸ್ ಆಗಿಲ್ಲ, ಒಂದು ನೋಟಿಫಿಕೇಶನ್ ಅಂತ ಹೇಳಿಬಿಟ್ಟರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.